ಸರ್ಕಾರದಲ್ಲಿ ನಿಜವಾಗ್ಲೂ ಮಧ್ಯಮ ವರ್ಗದವರಿಗೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಉಜಿರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಕಾಮಗಾರಿಗಳ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ನಾನು ಶಾಸಕನಾದ ಮೇಲೆ ಮೊದಲು ಗಮನ ಹರಿಸಿದ್ದು ಗಡಿ ಗ್ರಾಮಗಳ ಬಗ್ಗೆ ಎಲ್ಲಾ ಸೌಕರ್ಯಗಳ ಜೊತೆಗೆ ಅಭಿವೃದ್ಧಿಯ ಹಾದಿಯಲ್ಲಿ ಅವಕಾಶಗಳನ್ನು ನೀಡಿ ಭವಿಷ್ಯ ಬರೆಯುವ ಕೆಲಸವನ್ನು ನಮ್ಮ ಸರ್ಕಾರದ ಜೊತೆಗೆ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ. ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಹೋದಾಗ ಜನರು ಪ್ರೀತಿ, ಕಾಳಜಿ, ವಿಶ್ವಾಸ ತೋರಿಸುತ್ತಾರೆ. ನಾನಂತೂ ಅದಕ್ಕೆ ಸದಾ ಚಿರಋಣಿ ಆಗಿದ್ದೇನೆ ಎಂದರು. ವಿವಿಧ ಗ್ರಾಮಗಳ ಕಾಮಗಾರಿ ಭೂಮಿ ಪೂಜೆ ಸಕ್ರಮ ಮಾಡ್ಕೊಳ್ಳಕ್ಕೆ ಇದು ಬಹಳ ಮಂಗನಹಳ್ಳಿ ಗ್ರಾಮದಿಂದ ಚಿನ್ನೇನಹಳ್ಳಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಕಾಳಾಪುರ ಗ್ರಾಮದಿಂದ ಉಜ್ಜಿನಿ ನಾಗರಕಟ್ಟೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಮಂಗನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾಮಗಾರಿ, ಉಜ್ಜಿನಿ ಸಮುದಾಯ ಆರೋಗ್ಯ ಕೇಂದ್ರ ಉನ್ನತೀಕರಣ ಕಾಮಗಾರಿ, ಉಜ್ಜಿನಿ ಗ್ರಾಮದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಘಟಕ ನಿರ್ಮಾಣ, ಚಿನ್ನೇನಹಳ್ಳಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ನಾಗರಕಟ್ಟೆ ರಾಜಣ್ಣ, ದೊಡ್ಡರಾಮಣ್ಣ, ಸಿದ್ದೇಶ್, ಭಂಡಾರಿ, ಆಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರುಗಳು ಹಾಗೂ ಗ್ರಾಮಗಳ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಶಾಸಕರು ಯೋಚನೆ ಮಾಡಿ ಅವರು ಈಗ ಆಲ್ರೆಡಿ ಎಲ್ಲಾ ಕಡೆ ಸರ್ಕಾರದಲ್ಲಿ ನಿಜವಾಗ್ಲೂ ಮಧ್ಯಮ ವರ್ಗದವರಿಗೆ ನಿನ್ನೆ ಒಂದು ಬಹುಮುಖ್ಯ ಕೊಡುಗೆ ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಚಾಲನೆ ನೀಡಿದ್ದಾರೆ. ಈ ಖಾತಾ ಕೊಡೋದು ಇದಕ್ಕೆ ಸಂಬಂಧಪಟ್ಟ ಇಲ್ದಿದ್ರೆ ನಾನು ನಮ್ಮ ಸರ್ಕಾರ ಏನೇನು ಮಧ್ಯಮ ವರ್ಗದವರಿಗೆ ಲಕ್ಷಾಂತರ ಜನ ಇವತ್ತು ಎ ಖಾತಾ ಇಲ್ಲ, ಬಿ ಖಾತಾ ಇಲ್ಲ, ಈಗ ಅನಧಿಕೃತವಾಗಿ ಮನೆಗಳಲ್ಲಿ ಕಟ್ಸ್ಕೊಂಡು ಇಲ್ಲ ಸೈಟ್ ತೊಗೊಂಡು ಕಟ್ಸೋಕ್ಕಾಗದೆ ಮಾರೋಕ್ಕಾಗದೆ ಮತ್ತು ಎಷ್ಟು ತೊಂದರೆಗಳಿರೋದು ಇವತ್ತು 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಮೇವರೆಗೂ. ಸೊ ಎಲ್ಲರೂ ಅವರು ಒಂದು ತಗೊಂಡು ಈ ಖಾತೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಮಾಡಿದ್ದಾರೆ ಎಲ್ಲಾರು ಅದಕ್ಕೆ ಏನು ಫೀಸ್ ಇರ್ತದೋ ಅದು ಒಂದು ನಿಮ್ದು ರೆಕಾರ್ಡ್ ತಗೊಂಡೋಗಿ ಕೊಟ್ಟು ಅದು ಫೀಸ್ ಕಟ್ಬಿಟ್ಟು ಸಕ್ರಮ ಮಾಡ್ಕೊಳ್ಳೋಕ್ಕೆ ಇದು ಬಹಳ ಒಂದು ಸುವರ್ಣ ಅವಕಾಶ. ಇದು ಎಷ್ಟೋ ವರ್ಷಗಳಿಂದ ನೆನಗಿದೆ ಬಿದ್ದಿದ್ದು. ಇದು ಹೋದ್ಸರಿ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಸದಸ್ಯರ ಒಕ್ಕೂಲಿನಿಂದ ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕೇ ಬೇಕಂತ ಹೇಳ್ಬಿಟ್ಟು ಪೌರಾಡಳಿತ ಇಲಾಖೆಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಗೆ ಸಮನ್ವಯ ಕೊರತೆಯಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಅಂತ ಹೇಳಿದಾಗ ಅದಕ್ಕೊಂದು ನಮ್ಮ ಸರ್ಕಾರ ತುಂಬ ಒಳ್ಳೆ ದೃಢ ನಿರ್ಧಾರ ತಗೊಂಡಿದೆ. ಮತ್ತು ಇನ್ನೂ ಒಂದು ನಿನ್ನೆ ನಮ್ಮ ವಿಶೇಷವಾಗಿ ಬಡವರ ಅನಾಥ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾರು ತಂದೆ ತಾಯಿ ಕಳ್ಕೊಂಡಂಥ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ನೇರವಾಗಿ ಪರೀಕ್ಷೆನೇ ಇಲ್ಲದೆ ಉಚಿತವಾಗಿ ಮೊರಾರ್ಜಿ ಶಾಲೆಗೆ 6ನೇ ಕ್ಲಾಸ್ಗೆ ಪ್ರವೇಶ ನಿನ್ನೆ ಕೂಡ ಅದು ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ಕೂಡ ನಮ್ಮ ಬಡವರ ಪರವಾಗಿ ನಮ್ಮ ಸರ್ಕಾರ ಇರೋ ಬದ್ಧತೆಯನ್ನು ತೋರಿಸ್ತಾ ಇದೆ. ಆಯ್ತಾ, ಅದೇ ರೀತಿ ಈಗ ನೋಡಿ ಈಗ ಇಲ್ಲಿ ಏನ್ ಬೇಕು ಎಲ್ಲವನ್ನೂ ಪೂರೈಸಿದೆ. ಆದ್ರೆ ಬಂದ ತಕ್ಷಣ ಈಗ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ಧನ್ಯವಾದ. ಮತ್ತೆ ಬರ್ತದಂಗೆ ಇನ್ನೂ ಅದಾಗದೈತಿ ಇದಾಗದೈತಿ ಅಂತೀರಿ. ಅದಕ್ಕೆ ನಾ ಫಸ್ಟ್ ಏನು ಮಾಡಿರ್ತಾರೆ ಅವ್ರಿಗೊಂದು ಧನ್ಯವಾದ ಹೇಳಿ ನಂತರ ಇನ್ನೂ ನನ್ನ ಊರಿಗೆ ಇಂತಿಂಥದ್ದು ಬೇಕು ಅಂತ ಕೇಳ್ತಕ್ಕಂಥ ಸಂಪ್ರದಾಯ ಇಲ್ಲಿಂದ ಈ ರೋಡ್ನಿಂದ ಮುಂದೆ ಆದರೂ ಮಾಡ್ಕೊಳ್ಳಿ. ಇದ್ಲಿಂದ ಇರ್ತಕ್ಕಂಥದ್ದು ಇದು 3.3 ಕಿಲೋಮೀಟರ್ ಬೇಕು. ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ 4.5 ಕೋಟಿ ಅನುದಾನ ತರೋದು ಅಷ್ಟು ಸುಲಭ ಅಲ್ಲ. ಇದನ್ನು ಅತಿ ಅವಶ್ಯವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಜನಸಾಮಾನ್ಯನಿಗೆ ಮೊದಲು ಅವನ ರೈತನಿಗೆ ರಸ್ತೆ ಸಂಪರ್ಕ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನೈತೆ ಅಂತಕ್ಕಂಥದ್ದನ್ನು ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಯೋಚನೆ ಮಾಡಿ ಅವರು ಈಗ ಆಲ್ರೆಡಿ ಎಲ್ಲ ಕಡೆ ತಿರುಗಾಡಿಸಿ ಸಾರ್ವಜನಿಕವಾಗಿ ಬೇಕಾದಕ್ಕಿಂತ ವೈಯಕ್ತಿಕವಾಗಿ ಎಲ್ಲೆಲ್ಲಿ ಏನಿದೆ ಎಲ್ಲ ಸರ್ವೆ ಮಾಡಿಸೋದ್ರ ಮೂಲಕ ಪ್ರತಿಯೊಂದು ಗ್ರಾಮದ ಒಂದು ಉದ್ದೇಶ ಅವರ ಏನು ಕೊರತೆಗಳಿದಾವೆ, ನ್ಯೂನತೆಗಳಿದೆ, ಇನ್ನು ಏನು ಬೇಕಾಗಿದೆ, ಇಲ್ಲಿ ಏನೇನಿದೆ ಎಲ್ಲ ಸಮಗ್ರ ಮಾಹಿತಿನ ಆಮೇಲೆ ವೈಯಕ್ತಿಕವಾಗಿ ಕೂಡ ನಿಮ್ಗೆ ಏನು ಬೇಕು ಅನ್ನೋದನ್ನು ಅತ್ಯಂತ ದೂರದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಉತ್ಸಾಹಿ ಶಾಸಕರು ಸಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಈಗ ನಮ್ಮ ಸಹೋದರ ಹೇಳಿದಾಗ ಚರಂಡಿ ಇರ್ಬೋದು, ಈ ಊರಿಗೆ ಇನ್ನೂ ಅತ್ಯವಶ್ಯವಾಗಿ ಅಂದರೆ ಇನ್ನೊಂದು ಕಾಮಗಾರಿ ಆಗಬೇಕಾಗಿದೆ. ರೋಡ್ ಕಮ್ ಬ್ಯಾರೇಜ್ ಚೀರ್ನಳ್ಳಿ ಹೋಗಬೇಕದು, ಅದನ್ನು ಒಂದು ಸ್ವಲ್ಪ ಅವಶ್ಯ ಮಾಡಿಕೊಟ್ರೆ ಬಹುತೇಕ 100ಕ್ಕೆ 100ರಷ್ಟು ಈ ಊರಿಗೆಲ್ಲ ಕೆಲಸ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಒಂದು ಆಟದ ಮೈದಾನ ಮಾಡಿಕೊಟ್ರೆ ಆಟದ ಮೈದಾನ ಹೈಸ್ಕೂಲ್ ಬೇಕಂತಿದ್ದಾರೆ. ಸ್ಕೂಲ್ಗೆ ಇನ್ನೊಂದು ಏನಾಗ್ತದೆ ಅಂದರೆ